ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಜಸ್ಕಾಂ ಎಡಬ್ಲ್ಯೂ ಅಮೃತರಾವ್ ಯಲ್ಲಾಳ್ ಮನೆ ಮತ್ತು ಕಚೇರಿ ಸೇರಿ 7 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಕಲಬುರಗಿ ನಗರದ ಜಾಗೃತಿ ಕಾಲೋನಿಯ ಮನೆ, ಬಸವ ಅಪಾರ್ಟ್ಮೆಂಟ್ ನಲ್ಲಿನ ಫ್ಲಾಟ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಕಲಬುರಗಿ ನಗರದ ಕೊತ್ತಂಬರಿ ಲೇಔಟ್ ಜಸ್ಕಾಂ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಜಾಗೃತಿ ಕಾಲೋನಿಯಲ್ಲಿ ಪ್ಲಾಟಿನಂ ಸ್ಟುಡಿಯೋ ಹೊಂದಿದ್ದಾರೆ ಅಮೃತರಾವ್ ಅವರು. ನಂದೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ಲಾಟ್ ಅನ್ನ ಹೊಂದಿದ್ದಾರೆ ಅಮೃತರಾವ್. 20ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಹೊಂದಿರುವ ಎಡಬ್ಲ್ಯೂ ಅಮೃತರಾವ್. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇಂಡೋನೇಷ್ಯಾ ಪ್ರವಾಸದ 2ನೇ ದಿನವಾದ ಬುಧವಾರ ಅಲ್ಲಿನ ಜಾವಾ ದ್ವೀಪದಲ್ಲಿರುವ ವಿಶ್ವ ಪ್ರಸಿದ್ಧ ಪ್ರವಮ್ನನ್ ಹಿಂದೂ ದೇವಾಲಯದ ಸಂಕೀರ್ಣಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಹೆಲಿಕಾಪ್ಟರ್ ಮೂಲಕ ಇಲ್ಲಿಗೆ ಆಗಮಿಸಿದ ಪ್ರಧಾನಿ ಮೋದಿ ಈ ಭವ್ಯ ಯುನೆಸ್ಕೋ ಪಾರಂಪರ್ಯ ತಾಣದ ಸೌಂದರ್ಯವನ್ನ ಕಣ್ತುಂಬಿಕೊಂಡರು. ಜಂಟಿ ಜೀರ್ಣೋದ್ಧಾರ ಯೋಜನೆಗೆ ಚಾಲನೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಸುಬಿಯಾಂಟೋ ಅವರು ಸುಮಾರು 1000 ವರ್ಷಗಳಷ್ಟು ಪುರಾತನವಾದ ಈ ಬೃಹತ್ ದೇವಸ್ಥಾನದ ಸಂಕೀರ್ಣದ ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರ ಯೋಜನೆಗೆ ಜಂಟಿಯಾಗಿ ಚಾಲನೆಯನ್ನ ನೀಡಿದರು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇಂಡೋನೇಷ್ಯಾದ ತಜ್ಞರೊಂದಿಗೆ ಕೈಜೋಡಿಸಿ ಐತಿಹಾಸಿಕ ಮಂದಿರವನ್ನ ನವೀಕರಿಸಲಿದೆ. ಇನ್ನು ಪ್ರಭೋನನ್ ದೇವಸ್ಥಾನದ 3 ಪ್ರಮುಖ ವಿಶೇಷತೆಗಳು: ಒಂದು, ತ್ರಿಮೂರ್ತಿಗಳ ನೆಲೆ. 9ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ಸಂಕೀರ್ಣದಲ್ಲಿ ಒಟ್ಟು 240 ಸಣ್ಣ ಮತ್ತು ದೊಡ್ಡ ದೇಗುಲಗಳಿದ್ವು. ಇವುಗಳಲ್ಲಿ ಪ್ರಮುಖವಾಗಿ ಶಿವ, ವಿಷ್ಣು ಮತ್ತು ಬ್ರಹ್ಮ ದೇವರಿಗೆ ಅರ್ಪಿತವಾದ 3 ಭವ್ಯ ಗೋಪುರಗಳಿದ್ದು, ಮಧ್ಯದಲ್ಲಿರುವಂತಹ ಭಗವಾನ್ ಶಿವನ ಗೋಪುರವು ಬರೋಬ್ಬರಿ 47 ಮೀಟರ್ ಅಂದ್ರೆ 154 ಅಡಿ ಎತ್ತರವನ್ನ ಹೊಂದಿದೆ. ಗೋಡೆಗಳ ಮೇಲಿನ ರಾಮಾಯಣ. ಈ ದೇವಾಲಯದ ಕಲ್ಲಿನ ಗೋಡೆಗಳ ಮೇಲೆ ರಾಮಾಯಣದ ಮಹಾಕಾವ್ಯ ಕಥೆಗಳನ್ನ ಅದ್ಭುತವಾಗಿ ಕೆತ್ತಲಾಗಿದೆ. ಇಂದಿಗೂ ಇಲ್ಲಿ ಪ್ರತಿ ಹುಣ್ಣಿಮೆಯ ರಾತ್ರಿ ಪ್ರಸಿದ್ಧ ರಾಮಾಯಣ ಬ್ಯಾಲೆ ನೃತ್ಯ ಪ್ರದರ್ಶನ ನಡೆಯುತ್ತದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕ್ರಿಕೆಟ್ ತಂಡವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವೇಗದ ಬಾಲರ್ ಶಫೂರ್ ಜರ್ದಾನ್ ಅವರು ಮಂಗಳವಾರ ಅಂದ್ರೆ ಜುಲೈ 7, 2026 ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಜುಲೈ 8ರಂದು ತಮ್ಮ 39ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಾಗಿದ್ದವರು ಜನ್ಮದಿನದ ಕೇವಲ 1 ದಿನ ಮುಂಚಿತವಾಗಿ ಕೊನೆ ಉಸಿರೆಳೆದಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಶಫೂರ್ ಅವರು ಹಿಮೋಫಾಗೋಸೈಟಿಕ್ ಲಿಫೋಹಿಸ್ಟಿಯೋಸೈಟೋಸಿಸ್ HLH ಎಂಬ ಅಪರೂಪದ ಮತ್ತು ಮಾರಣಾಂತಿಕ ರೋಗ ನಿರೋಧಕ ಶಕ್ತಿ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರು. ತೀವ್ರವಾದ ಉರಿಯೂತಕ್ಕೆ ಕಾರಣವಾಗುವ ಈ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಅವರು ಜನವರಿ 26ರಿಂದ ದೆಹಲಿಯ NCRನ ಆಸ್ಪತ್ರೆಗೆ ದಾಖಲಾಗಿದ್ರು. ಮೇ ತಿಂಗಳಿಂದ ಅವರು ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಅಫ್ಘಾನಿಸ್ತಾನ್ ಕ್ರಿಕೆಟ್ ಮಂಡಳಿ ಶಫೂರ್ ಅವರ
ಅಗಲಿಕೆಗೆ ತೀವ್ರ ಸಂತಾಪ ಸೂಚಿಸಿದ್ದು ಅವರನ್ನು ಅಫ್ಘಾನ್ ಕ್ರಿಕೆಟ್ಗೆ ಬಲವಾದ ಬುನಾದಿ ಹಾಕಿಕೊಟ್ಟ ಮಹಾನ್ ಆಟಗಾರ ಎಂದು ಕೊಂಡಾಡಿದೆ. ಇಂದಿನ ಅಫ್ಘಾನಿಸ್ತಾನ ತಂಡ ರೂಪುಗೊಳ್ಳುವಲ್ಲಿ ಶಫೂರ್ ಝೃದ್ರಾನ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಅಷ್ಟೇ ಅಲ್ಲದೆ ಯುವ ಆಟಗಾರರಿಗೆ ಸ್ಫೂರ್ತಿಯಾಗಿ ಕೂಡ ಅವರು ನಿಂತಿದ್ರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಚಿನ್ನದ ಬೆಲೆ ಕಳೆದ 4-5 ದಿನಗಳಿಂದ ಸತತವಾಗಿ ಇಳಿಕೆ ಕಾಣುತ್ತಿದೆ. ಇವತ್ತು ಗ್ರಾಮ್ಗೆ 70 ರೂಪಾಯಿ ಕಡಿಮೆಯಾಗಿದೆ. 4 ದಿನದಲ್ಲಿ ಇದರ ಬೆಲೆ 1 ಗ್ರಾಮ್ಗೆ 240 ರೂಪಾಯಿ ತಗ್ಗಿದ್ದಂತಾಗಿದೆ. ವಿದೇಶಗಳಲ್ಲಿ ಕೂಡ ಹೆಚ್ಚಿನ ಕಡೆ ಬೆಲೆ ಇಳಿಮುಖಗೊಂಡಿದೆ. ಬೆಳ್ಳಿ ಬೆಲೆ ಹೆಚ್ಚು ಸ್ಥಿರ ಸ್ಥಿತಿಯಲ್ಲಿದೆ. ಭಾರತದಲ್ಲಿ ಸದ್ಯ 10 ಗ್ರಾಮ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 1,32,450 ರೂಪಾಯಿ ಇದೆ ಮತ್ತು 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1,44,490 ರೂಪಾಯಿ ಆಗಿದೆ. 100 ಗ್ರಾಮ್ ಬೆಳ್ಳಿ ಬೆಲೆ 24,500 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 1,32,450 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ 100 ಗ್ರಾಮ್ಗೆ 24,500 ರೂಪಾಯಿಯಲ್ಲಿ ಇದೆ ಮತ್ತು ತಮಿಳುನಾಡು, ಕೇರಳ ಮೊದಲಾದ ಕೆಲವೆಡೆ ಈ ಲೋಹದ ಬೆಲೆ 25,000 ರೂಪಾಯಿ ಕೂಡ ಇದೆ. ಭಾರತದಲ್ಲಿ ಪ್ರಸ್ತುತ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 14,449 ರೂಪಾಯಿ, 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 13,245 ರೂಪಾಯಿ, 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 10,837 ರೂಪಾಯಿ. ಬೆಳ್ಳಿ 1 ಗ್ರಾಮ್ಗೆ 245 ರೂಪಾಯಿಯಲ್ಲಿ ವಹಿವಾಟು ನಡೆಸುತ್ತಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. 2027ರ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಗೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ವರ್ಷ ಜೂನ್ 18ರಿಂದ ಪಂದ್ಯಾವಳಿ ಆರಂಭವಾಗಲಿದ್ದು ಜುಲೈ 4ರಂದು ಮಹಾ ಫೈನಲ್ ಜರುಗಲಿದೆ. ಇನ್ನು ಈ ಬಾರಿ ಟೂರ್ನಿಯ ಆತಿಥ್ಯವನ್ನು ಬಾಂಗ್ಲಾದೇಶ ವಹಿಸಿಕೊಳ್ಳುತ್ತಿರುವುದು ಅಧಿಕೃತವಾಗಿದೆ. ವಿಶ್ವಕಪ್ ಸರಣಿಗಳಿಗೆ ಅನುಗುಣವಾಗಿ ಏಷ್ಯಾ ಕಪ್ ಮಾದರಿಯನ್ನ ಬದಲಾಯಿಸಲಾಗುತ್ತದೆ. 2027ರ ಕೊನೆಯಲ್ಲಿ ಸೌತ್ ಆಫ್ರಿಕಾ, ಜಿಂಬಾಬ್ವೆ, ನಮಿಬಿಯಾದಲ್ಲಿ ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ ನಡೆಯಲಿದ್ದು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ 2027ರ ಏಷ್ಯಾ ಕಪ್ ಅನ್ನು ಕೂಡ 50 ಓವರ್ಗಳ ಏಕದಿನ ಮಾದರಿಯಲ್ಲಿ ನಡೆಸಲು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಿರ್ಧರಿಸಿದೆ. ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ ಟೂರ್ನಿಯನ್ನು ಯಶಸ್ವಿಯಾಗಿ ನಡೆಸಲು 3 ಪ್ರಮುಖ ನಗರಗಳ ಕ್ರೀಡಾಂಗಣಗಳನ್ನು ಪ್ರಸ್ತಾಪಿಸಿದೆ. ಈ ಸ್ಟೇಡಿಯಂಗಳಿಗೆ ಎಸಿಸಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುವುದು ಖಚಿತ ಎಂದು ವರದಿ ಕೂಡ ಆಗಿದೆ. ಹಾಗಾಗಿ ಆ ಸ್ಟೇಡಿಯಂಗಳು ಯಾವುದೆಂದು ನೋಡೋದಾದ್ರೆ ಮೀರಾಪುರ್ ಢಾಕಾದಲ್ಲಿರುವ ಶೇರೆ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಚತೋಗ್ರಾಮ್ನ ಬೀರ್ ಶ್ರೇಷ್ಠ ಫ್ಲೈಟ್ ಲೆಫ್ಟಿನೆಂಟ್ ಮತಿಯೂರ್ ರೆಹಮಾನ್ ಕ್ರೀಡಾಂಗಣ ಮತ್ತು ಸ್ಲಹೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ. ಈ ಟೂರ್ನಿಯ ಫೈನಲ್ ಪಂದ್ಯವನ್ನ ಢಾಕಾದ ಶೇರೆ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆಯೋಜಿಸಲು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಪ್ಲಾನ್ ರೂಪಿಸಿದೆ. ಬಾಂಗ್ಲಾದೇಶವು ಕೊನೆಯದಾಗಿ 2016ರಲ್ಲಿ ಏಷ್ಯಾ ಕಪ್ T20 ಮಾದರಿಯನ್ನು ಆಯೋಜಿಸಿತ್ತು. ಈಗ ಸುದೀರ್ಘ 11 ವರ್ಷದ ಬಳಿಕ ಆತಿಥ್ಯವನ್ನು ವಹಿಸಲು ಸಜ್ಜಾಗಿ ನಿಂತಿದೆ. ಅದರಂತೆ 2027ರ ಏಷ್ಯಾ ಕಪ್ ಏಕದಿನ ಟೂರ್ನಿಯು ಬಾಂಗ್ಲಾದೇಶದಲ್ಲಿ ಜರುಗಲಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಆಂಧ್ರ ಪ್ರದೇಶದ ಡಿಸಿಎಂ ಹಾಗೂ ಸ್ಟಾರ್ ನಟ ಪವನ್ ಕಲ್ಯಾಣ್ ಅವರಿಗೆ ಭಾರಿ ದೊಡ್ಡ ಅಭಿಮಾನಿ ವರ್ಗವಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲದಿದ್ರೂ ಸಹ ಅವರ ಅಭಿಮಾನಿಗಳು ಪ್ಯಾನ್ ಇಂಡಿಯಾ ಪೂರ್ತಿ ಇದ್ದಾರೆ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಸ್ಟಾರ್ ನಟರಲ್ಲಿ ಪವನ್ ಸಹ ಒಬ್ರು. ಪವನ್ ಕಲ್ಯಾಣ್ ಸಹ ಖುದ್ದು ತಮ್ಮ ಅಭಿಮಾನಿಗಳ ಬಗ್ಗೆ ಗೌರವ ಮತ್ತು ಆದರವನ್ನು ಇರಿಸಿಕೊಂಡಿದ್ದಾರೆ. ಅವರ ರಾಜಕೀಯ ಯಶಸ್ವಿನಲ್ಲಿ ಅಭಿಮಾನಿಗಳ ಪಾಲು ಸಹ ಇದೆ. ಆದರೆ ಪವನ್ ಅವರಿಗೆ ಬಲು ಇಷ್ಟವಾಗಿದ್ದ ಬಾಲ ಅಭಿಮಾನಿ ಒಬ್ಬ ಇದೀಗ ನಿಧನ ಹೊಂದಿದ್ದಾನೆ. ಇದು ಪವನ್ ಅವರಿಗೆ ಸೇರಿದಂತೆ ಅವರ ಅಭಿಮಾನಿ ಬಳಗಕ್ಕೂ ತೀವ್ರ ದುಃಖವನ್ನು ತಂದಿದೆ. ರೂಪದ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ಬಾಲಕ ನಿರಂಜನ್ ಪವನ್ ಕಲ್ಯಾಣ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ. ಹಾಸಿಗೆ ಹಿಡಿದಿದ್ರು ಸಹ ಪವನ್ ಅವರ ಸಿನಿಮಾಗಳನ್ನು ನೋಡುವುದು, ಅವರ ಚಿತ್ರಗಳನ್ನು ಸಂಗ್ರಹಿಸುವುದು ಮತ್ತು ಬಾಲಕನ ಹವ್ಯಾಸವಾಗಿತ್ತು. ಪವನ್ ಅವರು ಸಹ ಒಮ್ಮೆ ಖುದ್ದಾಗಿ ನಿರಂಜನ್ ಮನೆಗೆ ಭೇಟಿ ನೀಡಿ ಬಾಲಕನೊಡನೆ ಸಾಕಷ್ಟು ಸಮಯವನ್ನು ಕಳೆದಿದ್ರು. ಆತನೊಟ್ಟಿಗೆ ಹಾಸ್ಯ ಮಾಡುತ್ತಾ ಮುಟ್ಟಿ ಮುದ್ದಾಡಿ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಿದ್ರು. ಪವನ್ ಅವರ ಈ ಕಾರ್ಯ ಕೋಟ್ಯಾಂತರ ಜನರ ಮೆಚ್ಚುಗೆಯನ್ನು ಗಳಿಸಿತು. ಆದರೆ ಈಗ ಆ ಬಾಲಕ ನಿಧನ ಹೊಂದಿದ್ದಾನೆ. ಕೆಲ ವಾರದ ಹಿಂದಷ್ಟೇ ಹನುಮಕೊಂಡದಲ್ಲಿರುವ ನಿರಂಜನ್ ಅವರ ಮನೆಗೆ ಪವನ್ ಕಲ್ಯಾಣ್ ಭೇಟಿ ನೀಡಿದ್ರು. ತನ್ನ ಮೆಚ್ಚಿನ ನಟನನ್ನ ಕಾಣಬೇಕು ಎಂಬುದು ಬಾಲಕನ ಆಸೆ ಆಗಿತ್ತು. ಆಸೆ ಈಡೇರಿಸಿದ ಪವನ್ ಕಲ್ಯಾಣ್ ನಿರಂಜನ್ಗೆ ತಿರುಪತಿ ಪ್ರಸಾದ ನೀಡಿದ್ರು. ನಿರಂಜನ್ ಪೋಷಕರೊಟ್ಟಿಗೆ ಮಾತನಾಡಿ ಆರ್ಥಿಕ ಸಹಾಯವನ್ನು ಸಹ ನೀಡಿದ್ರು. ಮಾತ್ರವಲ್ಲದೆ ತಿರುಪತಿ ದೇವಸ್ಥಾನದಲ್ಲಿ ಬಾಲಕನ
ಚೇತರಿಕೆಗಾಗಿ ಪ್ರಾರ್ಥಿಸಿದ್ರು. ಬಾಲಕನ ಹೆಸರಿನ ಮೇಲೆ ಅರ್ಚನೆಗಳನ್ನು ಖುದ್ದು ಪವನ್ ಕಲ್ಯಾಣ್ ಮಾಡಿದರು. ತಮ್ಮ ಅಭಿಮಾನಿಗಳು ಸಹ ನಿರಂಜನ್ಗಾಗಿ ಪ್ರಾರ್ಥಿಸುವಂತೆ ಕರೆ ನೀಡಿದರು. ಆದರೆ ಅವರ ಪ್ರಾರ್ಥನೆ ಫಲಿಸಲಿಲ್ಲ. ನಿರಂಜನ್ ಇದೀಗ ನಿಧನವನ್ನು ಹೊಂದಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಪಡೆಗಳು 3 ವಾಣಿಜ್ಯ ಸರಕು ಹಡಗುಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದ ಬೆನ್ನಲ್ಲೇ ಅಮೆರಿಕ ಸೇನೆಯು ಬುಧವಾರ ಮುಂಜಾನೆ ಇರಾನ್ ವಿರುದ್ಧ ಅತ್ಯಂತ ಪ್ರಬಲ ಮತ್ತು ಭೀಕರ ವಾಯು ದಾಳಿ ಆರಂಭಿಸಿದೆ. ಈ ಹಠಾತ್ ಬೆಳವಣಿಗೆಯಿಂದ ಉಭಯ ದೇಶಗಳ ನಡುವಿನ ಯುದ್ಧವನ್ನು ಕೊನೆಗೊಳಿಸಲು ನಡೆಯುತ್ತಿದ್ದ ಮಧ್ಯಂತರ ಶಾಂತಿ ಒಪ್ಪಂದವು ಸಂಪೂರ್ಣವಾಗಿ ಹಳ್ಳಿ ತಪ್ಪುವ ಭೀತಿ ಎದುರಾಗಿದೆ. ಅಮೆರಿಕದ ಮಿಲಿಟರಿ ಕಮಾಂಡ್ ಈ ದಾಳಿಯನ್ನು ಅಧಿಕೃತವಾಗಿ ದೃಢಪಡಿಸಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ಮುಗ್ಧ ನಾಗರಿಕರಿರುವ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸಿದೆ. ಇದಕ್ಕೆ ಇರಾನ್ ಭಾರಿ ಬೆಲೆ ತೆರುವಂತೆ ಮಾಡಲು ಅಮೆರಿಕ ಸೇನೆಯು ಪ್ರಬಲ ದಾಳಿಗಳನ್ನು ನಡೆಸಿದೆ. ಇರಾನ್ನ ಈ ಆಕ್ರಮಣವು ಅನಗತ್ಯ, ಅಪಾಯಕಾರಿ ಮತ್ತು ಉಭಯ ದೇಶಗಳ ನಡುವಿನ ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಅಮೆರಿಕದ ಯುದ್ಧ ವಿಮಾನಗಳು ದಕ್ಷಿಣ ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡಿದೆ. ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು, ಕರಾವಳಿ ಕಣ್ಗಾವಲು ಕೇಂದ್ರಗಳು ಮತ್ತು ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ದಾಳಿಗಳು ಹಾಗೂ ಹಡಗು ವಿರೋಧಿ ಕ್ರೂಸ್ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ಕೇಂದ್ರಗಳ ಮೇಲೆ ಅಮೆರಿಕ ಬಾಂಬ್ ಮುಂದುವರೆದಿದೆ. ಹಾಗಾಗಿ ಇರಾನ್ನ ಸಿರಿಕ್, ಕೆಶ್ಮಾ ದ್ವೀಪ ಮತ್ತು ಪ್ರಮುಖ ಬಂದರು ನಗರಗಳಾದ ಬಂದರ್ ಅಬ್ಬಾಸ್ನಲ್ಲಿ ಭಾರಿ ಸ್ಫೋಟಗಳು ಸಂಭವಿಸಿದ್ದು ಹಲವು ಮೀನುಗಾರಿಕೆ ಹಾಗೂ ವಾಣಿಜ್ಯ ಹಡಗು ಕಟ್ಟೆಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ಇರಾನ್ನ ಮಾಧ್ಯಮಗಳು ವರದಿಯನ್ನ ಮಾಡಿವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಾಜ್ಯ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವ ನೂತನ ಆಲ್ಕೋಹಾಲ್ ಇನ್ ಬೆವರೇಜ್ ತೆರಿಗೆ ನೀತಿಯು ಅಬಕಾರಿ ಇಲಾಖೆಯ ಖಜಾನೆಯನ್ನು ತುಂಬಿಸುವಲ್ಲಿ ಯಶಸ್ವಿಯಾಗಿದೆ. ಮೇ 11ರಿಂದ ಜಾರಿಗೆ ಬಂದಿರುವ ಈ ನೂತನ ನೀತಿಯಡಿ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಲಾಗುತ್ತಿದ್ದು ರಾಜ್ಯದ ಮದ್ಯಪ್ರಿಯರ ಕುಡಿಯುವ ಶೈಲಿಯನ್ನು ಬದಲಾಯಿಸುತ್ತಿದೆ. ಹೆಚ್ಚು ತೀವ್ರತೆ ಹೊಂದಿರುವ ಹಾರ್ಡ್ ಲಿಕ್ಕರ್ ಬದಲಿಗೆ ಜನರು ಈಗ ಲಘು ಆಲ್ಕೋಹಾಲ್ ಹೊಂದಿರುವ ಮೈಲ್ಡ್ ಬಿಯರ್ಗಳತ್ತ ಆಕರ್ಷಿತರಾಗುತ್ತಿದ್ದಾರೆ. 5% ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಪ್ರೀಮಿಯಂ ಲಾಗರ್ ಬೀರ್ಗಳ ಬೆಲೆಯಲ್ಲಿ ಭಾರಿ ಕಡಿತವಾಗಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಪ್ರಸಕ್ತ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಏಪ್ರಿಲ್ನಿಂದ ಜೂನ್ ಬಿಯರ್ ಮಾರಾಟದಿಂದಲೇ ಸರ್ಕಾರಕ್ಕೆ 312.67 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬಂದಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 1602.14 ಕೋಟಿ ರೂಪಾಯಿ ಆದಾಯ ಬಂದಿದ್ರೆ ಈ ಬಾರಿ ದಾಖಲೆಯ 1914.81 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಅದೇ ರೀತಿ ಭಾರತೀಯ ಮದ್ಯ ಮಾರಾಟವು ಚುರುಕಾಗಿದ್ದು ಕಳೆದ ವರ್ಷ 7407.53 ಕೋಟಿ ರೂಪಾಯಿಗೆ ಹೋಲಿಸಿದ್ರೆ ಈ ಬಾರಿ 8394.32 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಒಟ್ಟಾರೆ ಮೊದಲ ತ್ರೈಮಾಸಿಕದಲ್ಲಿ ಅಬಕಾರಿ ಇಲಾಖೆಯು ಕಳೆದ ವರ್ಷಕ್ಕಿಂತ 14.93% ಬೆಳವಣಿಗೆಯೊಂದಿಗೆ ಒಟ್ಟು 10,599.29 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹವನ್ನ ಮಾಡಿದೆ. ಹೊಸ ತೆರಿಗೆ ನೀತಿಯಿಂದಾಗಿ ಪ್ರೀಮಿಯಂ ಲಾಗರ್ ಬೀರ್ಗಳು ಮಾರುಕಟ್ಟೆಯಲ್ಲಿ ಧೂಳೆಬ್ಬಿಸಿವೆ. ಉದಾಹರಣೆಗೆ ಯುನೈಟೆಡ್ ಬ್ರೆವರೇಜಸ್ ನ ಕಿಂಗ್ ಫಿಶರ್ ಪ್ರೀಮಿಯಂ 330 ml ನ ಬಾಟಲ್ 125 ರೂಪಾಯಿಯಿಂದ ನೇರವಾಗಿ 60 ರೂಪಾಯಿಗೆ ಇಳಿಕೆಯಾಗಿದೆ. ಇದರೊಂದಿಗೆ ಬಡ್ವೈಸರ್, ಕೊರೋನಾ, ಹೋಮ್ ಗಾರ್ಡನ್ ಮತ್ತು ಬೆಂಗಳೂರಿನ ಸ್ಥಳೀಯ ಬ್ರ್ಯಾಂಡ್ ಆದ ಟ್ವೈಟ್ ಬಿಯರ್ಗಳಿಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸೌರವ್ ಗಂಗೂಲಿ ಭಾರತ ಕ್ರಿಕೆಟ್ನ ನಂಬರ್ 1 ನಾಯಕ. ಭಾರತ ಕ್ರಿಕೆಟ್ ಚಹರೆಯನ್ನೇ ಬದಲಾಯಿಸಿದ ವ್ಯಕ್ತಿ. ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದ ಜೊತೆಗೆ ಭಾರತ ಕ್ರಿಕೆಟ್ ತಂಡಕ್ಕೆ ವಿನ್ನಿಂಗ್ ಮೈಂಡ್ ಸೆಟ್ ತೋರಿಸಿಕೊಟ್ಟ ನಾಯಕ. ವಿಶ್ವಕಪ್ ಗೆಲ್ಲಲಿಲ್ಲವಾದರೂ ಕೂಡ ಭಾರತದ ಕ್ರಿಕೆಟ್ ಖಂಡ ಅತ್ಯುತ್ತಮ ನಾಯಕರಲ್ಲಿ ಮೊದಲಿಗರು ಎನ್ನಬಹುದು. ಸೌರವ್ ಗಂಗೂಲಿ ಅವರನ್ನ ಇದೀಗ ಭಾರತ ಕ್ರಿಕೆಟ್ ಖಂಡ ಅದ್ಭುತ ನಾಯಕನ ಜೀವನ ಕುರಿತಾದ ಕತೆ ಸಿನಿಮಾ ಆಗಿದೆ. ಮಾತ್ರವಲ್ಲದೆ ಇಂದು ಅಂದ್ರೆ ಜುಲೈ 8 ಸೌರವ್ ಗಂಗೂಲಿ
ಗಂಗೂಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಸಹ ಘೋಷಿಸಲಾಗಿದೆ. ಸೌರವ್ ಗಂಗೂಲಿ ಅವರನ್ನ ಅವರ ಗೆಳೆಯರು ಕ್ರಿಕೆಟ್ ಸಹವರ್ತಿಗಳು ದಾದಾ ಎಂದು ಕರೀತಿದ್ರು. ಹಾಗಾಗಿ ಸೌರವ್ ಜೀವನ ಆಧರಿಸಿದ ಸಿನಿಮಾಕ್ಕೂ ಸಹ ಅದೇ ಹೆಸರಿಡಲಾಗಿದ್ದು ದಾದಾ ದಿ ಸೌರವ್ ಗಂಗೂಲಿ ಸ್ಟೋರಿ. ಸಿನಿಮಾದಲ್ಲಿ ಸೌರವ್ ಗಂಗೂಲಿ ಪಾತ್ರದಲ್ಲಿ ಬಾಲಿವುಡ್ನ ನಟ ರಾಜ್ಕುಮಾರ್ ನಟಿಸಲಿದ್ದಾರೆ. ಇನ್ನು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಇಂದು ಬಿಡುಗಡೆಯಾಗಿದ್ದು ಚಿತ್ರವು 2027 ಮೇ 14 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಬಿಡುಗಡೆ ಆಗಿರುವಂತಹ ಪೋಸ್ಟರ್ ನಲ್ಲಿ 2002 ಇಂಗ್ಲೆಂಡ್ ವಿರುದ್ಧದ ನ್ಯಾಟ್ ವೆಸ್ಟ್ ಟ್ರೋಫಿ ಗೆದ್ದ ನಂತರ ಲ್ಯಾಡ್ಸ್ ಬಾಲ್ಕನಿಯಲ್ಲಿ ಗಂಗೂಲಿ ಅವರು ಶರ್ಟ್ ಬಿಚ್ಚಿ ಸಂಭ್ರಮಿಸಿದ ಸುಪ್ರಸಿದ್ಧ ಕ್ಷಣವನ್ನ ಮರುಸೃಷ್ಟಿಸಲಾಗಿದೆ. ಈ ಸಿನಿಮಾದಲ್ಲಿ ಗಂಗೂಲಿ ಅವರ ಯುವ ಕ್ರಿಕೆಟ್ಗನಾಗಿದ್ದ ದಿನಗಳಿಂದ ಹಿಡಿದು ಭಾರತದ ಅತ್ಯಂತ ಪ್ರಭಾವಶಾಲಿ ನಾಯಕನಾಗಿ ಬೆಳೆದ ಪ್ರಯಾಣದತ್ತ ಕಥೆ ಇರಲಿದೆ. ಭಾರತ ಕ್ರಿಕೆಟ್ ಮೇಲೆ ಸೌರವ್ ಅವರ ಪ್ರಭಾವ ತಂದ ಬದಲಾವಣೆಗಳ ಮೇಲೆ ಸಿನಿಮಾದ ಕತೆ ಕೇಂದ್ರೀಕೃತವಾಗಲಿದೆ.